ಸಿಗ್ನೇಚರ್ ಮಾಡ್ಕೊಟ್ರ? ಹೇಗೆ? ಎಸ್, ಮತ್ತೆ ನಮ್ ಕಡೆಯವ್ರು ಅಂದ್ರೆ ಸುಮ್ನೆನಾ? ಹೊಡ್ದು ಬಡ್ದು ಸಿಗ್ನೇಚರ್ ಮಾಡಿಸ್ಕೊಟ್ರು. ಹೌದಾ? ಹೌದು, ಎಲ್ಲಾ ಕಾಮ್ ನಾವು ಅನ್ಕೊಂಡಾಗೆ ಆಗ್ತಾ ಇದೆ. ಆದ್ರೆ ಆರೇ ಕಾಮ್ ಬಾಕಿ. ಸತ್ತಿರೋದು ರಾಮಚಾರಿ ತಮ್ಮ ಕಿಟ್ಟಿ. ನಿಮ್ ಮಗಳು ಚಾರು ಮತ್ತೆ ರಾಮಚಾರಿ ಇಬ್ರು ಖುಷಿಯಾಗಿರೋದನ್ನ ನನ್ ಕಣ್ಣಾರೆ ನಾನೇ ನೋಡ್ತಾ ಇದ್ದೀನಿ. ಹಲೋ ಹಲೋ ಜಿಕೆ, ಏನ್ ಹೇಳ್ತಾ ಇದೆ ಸರಿ ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಿಲ್ವಾ? ಓ, ಇವಾಗ ಕೇಳಿಸ್ತಾ ಇದ್ಯಾ? ಹಾ ಕೇಳಿಸ್ತಾ ಇದೆ, ಹೇಳು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಾಮಚಾರಿ ಸತ್ತಿಲ್ಲ, ಸತ್ತಿರೋದು ರಾಮಚಾರಿ ತಮ್ಮ ಕಿಟ್ಟಿ. ನಿಮ್ ಮಗಳು ಮತ್ತೆ ರಾಮಚಾರಿ ಇಬ್ರು ಖುಷಿಯಾಗಿರೋದನ್ನ ನಾನೇ ಕಣ್ಣಾರೆ ನೋಡ್ತಾ ಇದೀನಿ. ಅಯ್ಯೋ, ಎಲ್ರು ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಾ ಇದಾರೆ, ಚಳ್ಳೆ ಅಂತ ತಿನ್ನಿಸ್ತಾ ಇದಾರೆ, ದೊಡ್ಡ ಡ್ರಾಮನೆ ನಡೀತಾ ಇದೆ. ಯಾವ ಡ್ರಾಮಾ? ಏನ್ ಮಾತಾಡ್ತಾ ಇದೀಯಾ? ಇವಾಗ ಕೇಳಿಸ್ತಾ ಇದ್ಯಾ? ಹಲೋ ಮೇಡಮ್, ರಾಮಚಾರಿ ಸತ್ತಿಲ್ಲ, ಸತ್ತಿರೋದು ಕಿಟ್ಟಿ. ಹಲೋ ಜಿಕೆ, ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡು, ಕೇಳಿಸ್ತಾ ಇಲ್ಲ. ಇಡೀ ಫೋನು ಏನಪ್ಪ ಮಾಡೋದು? ಫೋನ್ ನೆಟ್ವರ್ಕ್ ಬೇರೆ ಸಿಗ್ತಿಲ್ವಲ್ಲ. ಫಸ್ಟ್ ಹೋಗಿ ಮನೇಲಿ ಡೈರೆಕ್ಟ್ ಆಗಿ ಹೇಳ್ಬೇಕು. ಬೈಕ್ ಎಲ್ಲ ಜಾನಕಿ ಜಾನಕಿ ಎಂದತ್ತೆ? ಇಲ್ಲಮ್ಮ, ಕೃಷ್ಣ ಚಾರು ಏನೋ ಕೆಲ್ಸ ಇದೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋದವ್ರು ಎಷ್ಟೊತ್ತಾಯ್ತು, ಇನ್ನೂ ಬರ್ಲೇ ಇಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆ ಇಷ್ಟೊತ್ತಾದ್ರೆ ಅವ್ರು ಇನ್ನೂ ಬಂದಿಲ್ಲ ಅಂತ. ಬಂದಲ್ಲ, 100 ವರ್ಷ ಆಯುಷ್. ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. ಅದಕ್ಕೆ ಹೋಗಿದ್ ಕೆಲಸ ಎಲ್ಲ ಚೆನ್ನಾಗೈತಾ? ಚೆನ್ನಾಗಾಯ್ತು ಮುರಾರಿ. ಚಾರು, ಏನೇ ಕೆಲಸ ಇರ್ಲಿ, ಮುರಾರಿ ಇದ್ದಾನೆ, ಕೃಷ್ಣ ಇದ್ದಾನೆ, ಅವ್ರು ಮಾಡ್ಕೊಂಡು ಬರ್ತಾರೆ. ನೀನು ಆಚೆ ಹೋಗೋದ್ ಬೇಡಮ್ಮ. ಅಂತ ಕೆಲಸಗಳಿದ್ರೆ ಇವ್ರನ್ನೇ ಕಳಿಸ್ತೀನಿ ಅತ್ತಮ್ಮ. ಆದ್ರೆ ಕೆಲವೊಂದ್ ಜಾಗಗಳಿಗೆ ನಾನೇ ಹೋಗ್ಬೇಕು. ಅಲ್ಲಮ್ಮ, ನೀನು ಬಸ್ರಿ ಅನ್ನೋದನ್ನ ಮರ್ತು ಮಾತಾಡ್ತಾ ಇದೀಯ. ಹಾಗೆಲ್ಲ ಹೋಗಕ್ಕಾಗಲ್ಲ, ಹೋಗ್ಬಾರ್ದು. ಅಜ್ಜಿ, ಬಸ್ರಿ ಆದವರು ಅವಾಗ ಚೆಕಪ್ ಅದಕ್ಕೆಲ್ಲ ಹೋಗ್ಬೇಕಾಗುತ್ತಲ್ಲ, ಅದಕ್ಕೆ ತಾನೇ ಇವರು ಹೋಗ್ತಾ ಇರೋದು. ಹೌದಪ್ಪ, ಹೌದು. ಅದಕ್ಕೆಲ್ಲ ಹೋಗಮ್ಮ, ಆದ್ರೆ ಹುಷಾರು. ಯಾಕಂದ್ರೆ ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಇದೆ, ನಮ್ಮ ರಾಮಾಚಾರಿ ಅಂಶ ಇದೆ. ಆ ಮಗುವಿನ ಮೂಲಕ ನಾವು ಮತ್ತೆ ನಮ್ಮ ರಾಮಾಚಾರಿನ ನೋಡ್ಬೇಕು. ಅದಕ್ಕೋಸ್ಕರ ನೀನು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ನಮ್ ಮಗು ವಿಚಾರದಲ್ಲಿ ನನಗೆ ಯಾವ ಚಿಂತೆನೂ ಇಲ್ಲ ಅಜ್ಜಿ. ಇದನ್ ಕಾಪಾಡೋದಕ್ಕೆ ನನ್ ರಾಮಾಚಾರಿ ಇದ್ದಾನೆ. ರಾಮಾಚಾರಿ ಎಲ್ಲೇ ಇದ್ರು ಅವನ್ ಪ್ರೀತಿಯ ವಜ್ರ ಕವಚ ನಮ್ ಮಗುನ ಕಾಪಾಡ್ತಿರತ್ತೆ. ಹೌದು ಅಜ್ಜಿ, ಅದು ನಮ್ಮನೆ ಮಗು, ಅದಕ್ಕೇನು ತೊಂದರೆ ಆಗದಿರಂಗೆ ಕಾಪಾಡೋದು ನನ್ನ ಜವಾಬ್ದಾರಿ ಕೂಡ. ಹೌದೌದೌದು, ನಮ್ ಕೃಷ್ಣ ದೇವಸ್ಥಾನದೊಳಗಿರೋ ತ್ರಿನೇತ್ರ ಆದ್ರೆ ನಾನು ದೇವಸ್ಥಾನದ ಬಾಗ್ಲಲ್ಲಿ ಕಾಯೋ ನಂದಿಯಾಗಿರ್ತೀನಿ. ನಮ್ ರಾಮಚಾರಿ ಮಗುಗೆ, ಚಾರು ಅತ್ತಿಗೆ ಯಾವ ಕಷ್ಟಗಳನ್ನು ಬರಕ್ ಬಿಡಲ್ಲ. ಏನಪ್ಪ, ಎಲ್ಲ ಒಳ್ಳೇದಾದ್ರೆ ಸಾಕು. ಅಜ್ಜಿ, ಇನ್ಮೇಲೆ ಬರೀ ಒಳ್ಳೇದೇ ಆಗೋದು, ಕೆಟ್ಟದಾಗೋದಕ್ಕೆ ಜಾಗನೇ ಇಲ್ಲ. ಸರ್, ಸೂಪರ್ ಸರ್, ಸೂಪರ್. ಓಕೆ ಸರ್, ಕೊಟ್ಟೆ, ಇಲ್ಲೇ ಇದ್ದಾರೆ, ಕೊಡ್ತೀನಿ. ಕೋನೆ? ಸಬ್ ಇನ್ಸ್ಪೆಕ್ಟರ್ ಲೈನ್ ಅಲ್ಲಿ ಇದ್ದಾರೆ. बोलिए इंस्पेक्टर साहब, इज इट रियली? वो जरूर करेगा. हाँ. ಪಾರ್ಟಿ ಏನು, ನೀವು ಮಾಡಿರೋ ಕೆಲಸಕ್ಕೆ ಈಗ ಪ್ರಾಪರ್ಟಿನೇ ಕೊಡ್ಸೋಣ. ಹಾ, ಪೇಪರ್ಸ್ ಕಲೆಕ್ಟ್ ಮಾಡಿದ್ದೀರಾ? ಓಕೆ, ತನ್ನಿ ತನ್ನಿ ತನ್ನಿ. ಓಕೆ ಓಕೆ, ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್, ವೆರಿ ಗುಡ್ ಜಾಬ್. ಹಾ, ಥ್ಯಾಂಕ್ ಯು.
ವರುಣ್, ಐ ಆಮ್ ವೆರಿ ಹ್ಯಾಪಿ ಟು ಆ ಸಿಗ್ನೇಚರ್ ಮಾಡಲ್ಲ ಅಂತ ಹೇಳಿದ ಜಯಶಂಕರ್ ಎಲ್ಲಾ ಪೇಪರ್ಸ್ಗೆ ಸೈನ್ ಮಾಡಿದಾನೆ. ಈಗ ಮಾನ್ಯತಾ ಒಂದು ಸೈನ್ ಮಾಡಿದ್ರೆ ನಾನೇ ಬಾದ್ಶಾ. ಚಾರು ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಅದು ರಾಮಾಚಾರಿ, ನಾವು ಅವಾಗ ಊಟ ತಿನ್ಸ್ಬೇಕಾದ್ರೆ ನಮ್ಮನ್ನು ಆ ಜೀಕೆ ಅಂತ ಅನ್ನಿಸ್ತಾ ಇದೆ. ಹೌದಾ? ಹೌದು, ನಮ್ಮ ಯಾರೋ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿರುಗ್ ನೋಡಿದಾಗ ಅದ್ ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಸರಿಯಾಗಿ ಯೋಚನೆ ಮಾಡಿದ್ರೆ ಅದ್ಯಾಕೋ ಜೀಕೆನೇ ಇರ್ಬೇಕು ಅಂತ ಅನ್ನಿಸ್ತಿದೆ. ಈಗ ಅವನೇನಾದ್ರೂ ನಿಮ್ ತಾಯಿ ಹತ್ರ ವಿಷಯ ತಿಳಿಸ್ಬಿಟ್ರೆ? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೇನೆ. ಈಗ ಏನ್ ಮಾಡತ್ ಚಾರು ಮೇಡಮ್? कैसे मनीता जी? ಮಿಸ್ಟರ್ ನವದೀಪ್, ಇನ್ಫಾರ್ಮ್ ಮಾಡದೇನೆ ಬಂದ್ಬಿಟ್ಟಿದ್ರೆ ಒಟ್ಟು ಸರ್ಪ್ರೈಸ್. ಅಯ್ಯೋ ಅಯ್ಯೋ ಅಯ್ಯೋ, ಇನ್ಫಾರ್ಮ್ ಮಾಡಿ ಬಂದ್ಬಿಟ್ರಿ, ನಾವು ಹುಷಾರಾಗ್ಬಿಡಲ್ವಾ? ಜೀಕೆ ಓಕೆ. ಮಿಸ್ಟೇಕ್ ತುಂಬಾ ಖುಷಿಯಾಗಿರೋ ಹಾಗಿದೆ. ಏನ್ ವಿಷಯ? ಫಿರ್ ಸಬ್ ಕಾಮ್ ಸಕ್ಸಸ್ ಆಗಿರುವಾಗ ಇರೋಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ನನ್ಗೆ ಅರ್ಥ ಆಗ್ಲಿಲ್ಲ. ಮೇಲೆ ನೀವು ಆಸೆ ಪಟ್ಟಂಗೆ ರಾಮಾಚಾರಿ ಸಾವಾಯ್ತು, ನಿಮ್ಗೆ ನೆಮ್ಮದಿ ಸಿಕ್ತು. ನಿಮ್ಗೆ ಖುಷಿಯಾದಾಗೆ ನಾನ್ ಕಾಮ್ ಮಾಡಿಕೊಟ್ನಲ್ಲ, ಅಸ್ಲಿಯೇ ಮುझे भी खुश हो. और एक गुड न्यूज है. ಗುಡ್ ನ್ಯೂಸಾ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ? ಶಡಪ್ ಜಿಕೆ. ಹೇಳಿ ನಾವು, ಏನ್ ಗುಡ್ ನ್ಯೂಸ್? ನಿಮ್ ಪತಿ, ಐ ಮೀನ್ ಮಿಸ್ಟರ್ ಜಯಶಂಕರ್, ಡಾಕ್ಯುಮೆಂಟ್ಸ್ಗೆಲ್ಲ ಸಿಗ್ನೇಚರ್ ಮಾಡಿಕೊಟ್ರು. ಸಿಗ್ನೇಚರ್ ಮಾಡ್ಕೊಟ್ರ? ಹೇಗೆ? ಎಸ್, ಮತ್ತೆ ನಮ್ ಕಡೆಯವ್ರು ಅಂದ್ರೆ ಸುಮ್ನೆನಾ? ಹೊಡ್ದು ಬಡ್ದು ಸಿಗ್ನೇಚರ್ ಮಾಡಿಸ್ಕೊಟ್ರು. ಹೌದಾ? ಹೌದು, ಎಲ್ಲ ಕಾಮ್ ನಾವು ಅನ್ಕೊಂಡಾಗೆ ಆಗ್ತಾ ಇದೆ. ಆದ್ರೆ और एक काम बाकी. अरे आप क्यों ऐसे देख रहे हैं? ನಾನ್ ಪ್ರಾಮಿಸ್ ಮಾಡ್ದಾಗೆ ನಿಮ್ಗೆ ಬೇಕಾಗಿರುವ ಕಾಮ್ ಎಲ್ಲ ಮಾಡ್ಕೊತೀನಿ. ಹಾಗೆ ಆಪ್ ಹಮಾರಾ ಕಾಮ್ ಕೊಡ್ಬೇಕಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ನೀವು ಯಾಕೆ ಬಚ್ಚು ಹೇಳ್ತಾ ಇದ್ದೀರಾ? ನಿಮ್ ಗಂಡ ಮಿಸ್ಟರ್ ಜಯಶಂಕರ್ ಸೈನ್ ಹಾಕಿದ್ಮೇಲೆ ಉಳಿದಿರೋದು ನಿಮ್ ಸಿಗ್ನೇಚರ್ ಮಾತ್ರ ಅಲ್ವಾ? ಹಾಗೆ ಸೈನ್ ಮಾಡ್ಬಿಟ್ರೆ ನಮ್ ಡೀಲ್ ಖತ್ತಮ್ ಆಗೋಗುತ್ತೆ. ಮಾಡೋಣ ಮಾಡೋಣ, ಅದಕ್ಕೇನಂತೆ. ಅದಕ್ಕೂ ಮುಂಚೆ ನಿಮ್ ಹತ್ರ ಮಾತಾಡ್ಬೇಕು. ಕ್ಯಾ ಏನ್ ಹೇಳ್ತಿದ್ದೀರಾ ಬಿಜುರುಜಿ? ಮಿಸ್ಟರ್ ನವದೀಪ್, ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿದೆ, ಅದನ್ನ ಮಾತಾಡೋಣ. ನಾವಿಬ್ರು ಮೊದಲು ಮಾತಾಡ್ಕೊಂಡಿದ್ವಿ, ನನ್ನ ಬೇಬಿಗೂ ನಿಮ್ ಮಗ ನವನೀತಿಗೂ ಮದುವೆ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದ್ವಿ ತಾನೆ? ಶ್ಯೂರ್, ಅದ್ರಲ್ಲಿ ಏನೂ ಡೌಟ್ ಇಲ್ಲ, ಮಾಡ್ಸೋಣ. ಹಾಗ ಮೊದಲು ಮದ್ವೆ ಆಗ, ಆಮೇಲೆ ಸೈನ್ ಮಾಡ್ಕೊಡ್ತೀವಿ. ಆಪ್ನೆ ಕ್ಯಾ ಬೋಲೆ? ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ಮಿಸ್ಟರ್ ನವದೀಪ್. ನಾನ್ ಈಗ ಸೈನ್ ಮಾಡ್ಕೊಟ್ರೆ ಯಾರೋ ಥರ್ಡ್ ಪರ್ಸನ್ ಸೈನ್ ಮಾಡ್ಕೊಟ್ಟ ಹಾಗಿರುತ್ತೆ. ಅದೇ ನನ್ನ ಬೇಬಿಗೂ ನಿಮ್ ಮಗನಿಗೂ ಮದ್ವೆ ಆದ್ಮೇಲೆ ನಾನು ಸೈನ್ ಮಾಡ್ಕೊಟ್ರೆ ನನ್ನ ಆಸ್ತಿ ಎಲ್ಲ ನನ್ನ ಬೀಗ್ರಿಗೆ ಬರ್ಕೊಟ್ಟಾಗಿರುತ್ತೆ. ನಿಮಗೂ ಬೇರೆಯವ್ರ ಆಸ್ತಿನ ಬರ್ಸ್ಕೊಂಡ್ರಿ ಅನ್ನೋ ಕೆಟ್ಟ ಹೆಸರು ಬರೋದಿಲ್ಲ. ಸರಿಯಾಗಿ ಯೋಚನೆ ಮಾಡಿ ನೋಡಿ, ಲೆಕ್ಕಾಚಾರ ಕರೆಕ್ಟ್ ಆಗಿರುತ್ತೆ. ಹೇಗೋ ಚಾರು ಮೇಲ್ ತೋರ್ಸ್ಕೊಳಕ್ಕೆ ಮುತ್ತೈದೆ ತರ ಇದ್ರು ಒಳಗ್ ಕೊರಗ್ತಾ ಇರೋದನ್ನ ನೋಡೋಕು ಒಂಥರ ಮಜಾ ಇದೆ. ಈ ಮನೆ ಯಾವಾಗ್ಲೂ ಹಿಂಗೆ ಕಣ್ಣೀರಲ್ಲಿ ಕೈ ತೊಳ್ಕೊಂಡಿರ್ಲಪ್ಪ ದೇವ್ರೆ.
ನನಗಾಗ್ತಾ ಇರೋ ಖುಷಿಗೆ ಹೋಳ್ಗೆ ಊಟ ಮಾಡ್ಕೊಂಡ್ ತಿಂದ್ರು ಕಡಿಮೆನೆ. ಆದ್ರೆ ಅದೆಲ್ಲ ಇವಾಗ ತಿನ್ನಕ್ ಆಗಲ್ವಲ್ಲ. ಅಟ್ಲೀಸ್ಟ್ ಈ ಚಾಕ್ಲೇಟ್ ಆದ್ರೂ ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಇಲ್ಲಿದ್ದ ಚಾಕ್ಲೇಟ್ ತಿನ್ಬಿಟ್ರಾ? ತಿಂದೆ. ಚಾಕ್ಲೇಟ್ ಪೂರ್ತಿ ತಿನ್ಬಿಟ್ರಾ? ಹಿಂದೆ ಯಾಕೆ ಏನಾಯ್ತು? ಚಾಕ್ಲೇಟ್ ತಾನೇ ಇದು. ಅಯ್ಯೋ, ಅದು ಚಾಕ್ಲೇಟ್ ಅಲ್ಲ. ಮತ್ತಿನ್ನೇನು? ನಮ್ ಮನೇಲಿ ಇದ್ದಿದ್ ಜಾತಕ ಪುಸ್ತಕಗಳನ್ನ ಇಲಿಗಳು ಕರ್ದಾಕಿತ್ತು ಅಂತ ಹೇಳಿ ಅದನ್ನ ಸಾಯಿಸ್ಬೇಕು ಅಂತ ಇಲಿ ಪಾಷಾಣ ಹಾಕಿದ್ದೆ. ಆ ಚಾಕ್ಲೇಟ್ ನ ಆಮೇಲೆ ತಗೊಂಡು ಹೋಗಿಡೋಣ ಅಂತಿದ್ದೆ. ಅಷ್ಟಲ್ಲಿ ನಿಮ್ಮನ್ನ ಯಾರು ತಿನ್ನೋ ಕೇಳಿದ್ದು? ಅಯ್ಯೋ, ಏನ್ ಹೇಳ್ತಿದ್ಯಾ ಮುರಾರಿ ನೀನು? ಹೌದು, ಅದು ಅಲ್ದೆ ಈ ಪಾಷಾಣ ಸಾಮಾನ್ಯದಲ್ಲ, ತುಂಬಾ ಸ್ಟ್ರಾಂಗ್ ಅಂತ ಅಂಗಡಿಯವನು ಹೇಳ್ಕೊಟ್ಟಿದ್ದು. ಅಯ್ಯೋ, ಏನ್ ಹೇಳ್ತಿದ್ಯಾ ಮುರಾರಿ? ಅಯ್ಯಯ್ಯೋ, ಹೌದು. ಇಲಿಗಳು ಸಾಯುತ್ತಂತ ಅಂಗಡಿಯವನ್ ಕೇಳ್ದೆ. ಅವನು ಇಲಿ ಸಾಯೋದಲ್ದೆ ಏನಾದ್ರೂ ಮನುಷ್ಯರು ತಿಂದ್ರೆ ಅವ್ರ ಕರಳ ಸುತ್ತೆ ಅಂದ. ಮುರಾರಿ ಏನ್ ಹೇಳ್ತಾ ಇದ್ಯೋ? ಅಯ್ಯೋ ಅಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ ಅಮ್ಮ. ಅಯ್ಯೋ ಮುರಾರಿ, ಕೃಷ್ಣ, ನೋಡ್ತಾ ನಿಂತಿದ್ದೀರಲ್ಲ, ಬೇಗ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ. ಅಯ್ಯೋ ಅಜ್ಜಿ, ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಹೋದ್ರು ಉಳಿಯೋ ಡೌಟೆ. ಅಯ್ಯೋ ದೇವ್ರೆ, ಇದೇನ್ ಮಾಡ್ಲಿ? ಇದು ಉರಿತದೆ, ಹೊಟ್ಟೆ ಇದು ಉರಿತದೆ. ನೀರು ಕುಡ್ದ ಬಿಟ್ರಾ? ಅಯ್ಯೋ ಯಾಕೋ? ಅಯ್ಯೋ ರಾಮಾಚಾರಿ, ಪಾಷಾಣ ತಿಂದಿದ್ ಇಲಿ ಏನಾದ್ರು ವಿಷ ಬೇಗ ದೇಹದೊಳಗ್ ಸೇರಿ ಸತ್ತೋಗ್ಬಿಡ್ತಾರೆ ಅಂತ ಅಂಗಡಿಯವನು ಹೇಳಿದ್ದ ಕಣೋ.